ಹೇಮಂತ್ ಸರ್, ಈಗ ಪ್ರಮುಖವಾಗಿ ಬೆಂಗಳೂರು ಅಭಿವೃದ್ಧಿಗೆ ಕೋಟ್ಯಾಂತರ ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ. ಬಟ್ ಎಲ್ಲಿ ಪೋಲ್ ಆಗ್ತಾ ಇದೆ? ಈಗ ಮತ್ತೆ ಈ ಗ್ರೇಟರ್ ಬೆಂಗಳೂರು ಆದ ನಂತರ ಈಗ 25 ಕೋಟಿ ರೂಪಾಯಿ ಒಂದೊಂದು ಪಾಲಿಕೆಗೆ. ಇದೆಲ್ಲ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಆಗತ್ತಾ ಅಥವಾ ಆಗ್ತಿದೆಯಾ? ಏನು ನಡೀತಾ ಇದೆ ಅಂತ ಸರ್, ಈಗ 25 ಕೋಟಿ ಒಂದೊಂದು ನಗರ ಪಾಲಿಕೆಗೆ ಅಂತ ಹೇಳ್ತಿದ್ದೀರಿ. ನಗರ ಪಾಲಿಕೆ ನಿಂತೋಗಿ ಎಷ್ಟು ದಿನ ಆಗಿದೆ? ನಗರ ಪಾಲಿಕೆನೇ ಇಲ್ಲ ಇಲ್ಲಿ. ಎಲ್ಲ ಯಾರು MLA-ಗಳಿದ್ದಾರೆ ಅವ್ರಿಗಾದ್ರೂ ಹೋಗ್ಬೇಕು. ಆ MLA-ಗಳು ಅಂತಂದ್ರೆ ಕಾಂಗ್ರೆಸ್ MLA-ಗಳು ಎಷ್ಟು ಜನ ಇದ್ದಾರೆ ಅನ್ನೋದು ಕೌಂಟ್ ಮಾಡಬೇಕು. ಆ ಕಾಂಗ್ರೆಸ್ MLA-ಗಳಲ್ಲೂ ಅವ್ರು ಹೋಗ್ತಾ ಇದೆಯಾ ಅಂತಂತೇಳಿ ಜಿಲ್ಲಾ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಇರ್ತಕ್ಕಂಥ ಮಂತ್ರಿಗಳು ಹೇಳ್ಬೇಕು ಅದನ್ನು. ಇಲ್ಲಿ ಪೇಪರ್ನಲ್ಲಿ ಸ್ಟೇಟ್ಮೆಂಟ್ ಆಗೋದು ಅದೆಲ್ಲ ಭಾಳ ಮುಖ್ಯ ಅಲ್ಲ ಸರ್. ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಕೆಲಸ ಆಗಬೇಕು. ಬೆಂಗಳೂರನ್ನು ಸ್ವಚ್ಛವಾಗಿರ್ತಕ್ಕಂಥ ಕೆಲಸ ಭಾಳ ಮುಖ್ಯವಾಗಿ ಆಗಬೇಕು. ಸರ್ ಹೇಳ್ತಾ ಇದ್ರು, ಇವತ್ತು ಬೆಂಗಳೂರು ನಗರದಲ್ಲಿ ನಾಡಪ್ರಭು ಕೆಂಪೇಗೌಡರು 2000ಕ್ಕೂ ಹೆಚ್ಚು ಕೆರೆಗಳನ್ನ ಇಟ್ಟು ಹೋಗಿದ್ರು. ಈಗ 1000 ಕೆರೆಗಳಾದರೂ ಇದೆ. ಅದು ಕೂಡ ಒಂದೊಂದು ಅಲ್ಲಲ್ಲೇ ಸ್ವಲ್ಪ ಒತ್ತುವರಿಯಾಗಿ ಸ್ವಲ್ಪ ಕೆರೆಗಳಿದೆ. ಈಗ ಅದಾದರೂ ರಕ್ಷಣೆ ಮಾಡಿ, ಅದರಲ್ಲಿ ಏನು ಕಲುಷಿತ ನೀರಿದೆ ಅದನ್ನು ಕ್ಲಿಯರ್ ಮಾಡಿ ಒಂದು ಒಳ್ಳೆ ಹಂತಕ್ಕೆ ತರ್ತಕ್ಕಂಥ ಪ್ರಯತ್ನ ಮಾಡಬೇಕು. ಇವತ್ತು ನಮ್ಮ ಸಂಸ್ಥೆಯಿಂದನೇ ಒಂದು 15 ಕೆರೆಗಳನ್ನ ಸ್ವಚ್ಛತೆ ಮಾಡಿ, ರಾಜಕಾಲುವೆಗಳನ್ನ ಕನೆಕ್ಟ್ ಮಾಡಿ, ಒಂದಕ್ಕೊಂದು ಲಿಂಕ್ ಮಾಡಿ, ಒಳ್ಳೆ ನೀರನ್ನು ಮಳೆ ಬಿದ್ದಂಥ ಸಂದರ್ಭದಲ್ಲಿ ಭಗವಂತ ಕೊಟ್ಟಂಥ ನೀರನ್ನು ಶೇಖರಣೆ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಆದರೂ ಸಹ ಸರ್ಕಾರಗಳಿಗೆ ಇವತ್ತು ಇಲ್ದಂಗೆ ಆಗ್ಬಿಟ್ಟಿದೆ. ಇವತ್ತು ತಾವು ಹೇಳ್ತೀರಿ ಹಣ ಬಿಡುಗಡೆ ಆಗ್ತಾ ಇದೆಯಾ, ಅಭಿವೃದ್ಧಿ ಆಗ್ತಾ ಇದೆಯಾ ಇಲ್ವಾ ಅಂತಂತೇಳಿ. ಈ ಸರ್ಕಾರದ ಕಾರ್ಯಕ್ರಮ ಇಷ್ಟೇ. ನಾನು ಪದೇ ಪದೇ ಹೇಳ್ತೇನೆ, ಯಾವತ್ತು ಗ್ಯಾರಂಟಿ ಅನುಷ್ಠಾನವನ್ನು ತಂದರೂ ನಮ್ಮ ರಾಜ್ಯದಲ್ಲಿ ಅವತ್ತೇ ಎಲ್ಲ ಅಭಿವೃದ್ಧಿಗಳನ್ನು ಸಹ ಕುಂಠಿತವಾಗಿ ಬಿದ್ದಿದೆ. ಒಂದು ಅಭಿವೃದ್ಧಿ ಕೂಡ ಆಗ್ತಾ ಇಲ್ಲ. ಅಕ್ಕಿ, ವಿದ್ಯುತ್ತು, 2000 ರೂಪಾಯಿ ಹಣ, ಇಷ್ಟರಲ್ಲೇ ಕಾಲ ಕಳೀತಾರೆ. ಫ್ರೀ ಬಸ್ಸು ಯಾರು ಒಳ್ಳೇದಾಗ್ತಾ ಇದೆ ಇದರಿಂದ? ಎಷ್ಟು ಜನದ ಹಣನ ನೀವು ಯೂಸ್ ಮಾಡ್ತಾ ಇದ್ದೀರಿ? ತೆರಿಗೆ ಹಣ ಎಲ್ಲ ಎಲ್ಲೂ ಹೋಗ್ತಾ ಇದೆ.